Hello students, in this video we will be discussing exercise 7.5, okay, from the chapter integration. Okay, so the first question is integration of x upon x plus 1 into x plus 2. So first we have to split this into a partial fraction. So ಇದನ್ನೊಂದು ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಬೇಕು. ಮಾಡಿದ್ರೆ ಏನು ಬರುತ್ತೆ? ಇಂಟಿಗ್ರೇಷನ್ ಆಫ್ a upon x plus 1 plus integration of b upon x plus 2 ಇಷ್ಟು ಬಂತು. So next LHS consider ಮಾಡ್ರಿ ಏನು ಬರುತ್ತೆ ನೋಡ್ರಿ. LHS is x upon x plus 1 into x plus 2 ಬಂತು. ಸೊ RHS ಒಳಗಡೆ ಏನಿರುತ್ತೆ? a into x plus 1 plus b into x plus b divided by x plus 2. ಈಗ ನಿಮ್ಮ ಇಂಟಿಗ್ರೇಷನ್ ನಿಮ್ಮ ಇಂಟೆನ್ಷನ್ ಏನಂತಂದ್ರೆ ಅವ್ರು ಕೊಟ್ಟಿರೋ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಒಳಗೆ ಇಲ್ಲ. ಅವ್ರು ಕೊಟ್ಟಿರೋ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಒಳಗಡೆ ಇಲ್ಲ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಒಳಗಡೆ ನಿಮಗೆ ಬೇಕಂದ್ರೆ ನೀವೇನು ಮಾಡ್ತೀರಿ? ಅದನ್ನು ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡ್ತೀರಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬೇಕಂದ್ರೆ ನೀವೇನು ಮಾಡ್ತೀರಿ? ಅದನ್ನು ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿರಿ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ನೀವು ಏನು ಮಾಡ್ಬೇಕಂದ್ರೆ ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ದೀಸ್ ಕಾನ್ಸ್ಟೆಂಟ್ಸ್. ಯಾವುದು? ಎ ಮತ್ತು ಬಿ. ಸೊ ಎ ಮತ್ತು ಬಿ ಏನು ಕಾನ್ಸ್ಟೆಂಟ್ಸ್ ಅದಾವು, ಇದ್ರ ವ್ಯಾಲ್ಯೂನ ಕಂಡುಹಿಡಿರಿ. ಹಿಡಿದು ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡಿರಿ. ಎ ಮತ್ತು ಬಿ ಏನು ವ್ಯಾಲ್ಯೂಸ್ ಅದಲ್ಲ ಅದ್ರ ವ್ಯಾಲ್ಯೂನ ಕಂಡು ಡೈರೆಕ್ಟಾಗಿ ಏನು ಮಾಡ್ಬಿಟ್ರಿ? ಇಂಟಿಗ್ರೇಷನ್ ಮಾಡಿರಿ. ಓಕೆ, ಇಷ್ಟು ಮಾಡಿದ್ರೆ ಸಾಕು. ಸೊ ಎಕ್ಸ್ ಅಪಾನ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು ಎ ಅಪಾನ್ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಅಪಾನ್ ಎಕ್ಸ್ ಪ್ಲಸ್ 2 ಇಷ್ಟು ಬಂತ. ಈಗ ಏನು ಮಾಡಬೇಕು ಅಂತಂದ್ರೆ ಎಲ್ ಸಿ ಎಮ್ ತಗೋರಿ. ಸೊ ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್ ಹಂಗೆ ಬರೀರಿ. ಬರೆದ್ವಿ. ನೆಕ್ಸ್ಟ್ ಆರ್ ಎಚ್ ಎಸ್ ಒಳಗಡೆ ಎಲ್ ಸಿ ಎಮ್ ತಗೋರಿ. ಆರ್ ಎಚ್ ಎಸ್ ಒಳಗಡೆ ಎಲ್ ಸಿ ಎಮ್ ತೊಗೊಂಡ್ರೆ ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಸೊ ಹೋಲ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಅಂದ್ರೆ ಏನಾಯ್ತು ನೋಡ್ರಿ? ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಅಂದ್ರೆ ಏನಾಯ್ತು? ಸೊ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಕ್ಯಾನ್ಸಲ್ ಆಯ್ತು. ಡಿನಾಮಿನೇಟರ್ ಸೇಮ್ ಐತಿ. ಸೊ ಡಿನಾಮಿನೇಟರ್ ಸೇಮ್ ಇದ್ದಕ್ಕೆ ಎರಡು ಏನಾಯ್ತು? ಕ್ಯಾನ್ಸಲ್ ಆಯ್ತು. ಸೊ ಎರಡು ಕ್ಯಾನ್ಸಲ್ ಆದ್ರೆ ಏನು ಉಳಿತು ನೋಡ್ರಿ? ಎರಡು ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ ಟು a into x plus 2 plus b into x plus 1 ಇದು ಉಳಿತು. ಇದಕ್ಕೆ ಏನು ಕರೀರಿ? ದಿಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ 2 ಅಂತ ಕರೀರಿ. ಸೊ ಸ್ಟಾರ್ಟಿಂಗ್ ಏನು ಬರ್ಕೊಂಡಿರಲ್ಲ, a upon x plus 1 plus b upon x plus 2 ಅದನ್ನು 1 ಅಂತ ಕರೀರಿ. ಓಕೆ, 1 ಅಂತ ಕರೀರಿ, ಇದನ್ನು 2 ಅಂತ ಕರೀರಿ. ಈಗ ನಿಮ್ಮ ಇಂಟೆನ್ಷನ್ ಏನಂದ್ರೆ ಎ ಬಿ ವ್ಯಾಲ್ಯೂ ಕಂಡು ಹಿಡಿದು ಇಂಟಿಗ್ರೇಷನ್ ಮಾಡಬೇಕು. ಎ ಬಿ ವ್ಯಾಲ್ಯೂನ ಕಂಡು ಹಿಡಿದು ಇಕ್ವೇಷನ್ 1 ಒಳಗಡೆ ಹಾಕ್ಬಿಟ್ರೆ ಈಸಿಯಾಗಿ ನೀವೇನು ಮಾಡ್ಬೋದು? ಇಂಟಿಗ್ರೇಷನ್ ಮಾಡ್ಬೋದು. ಅದಕ್ಕೆ ನಿಮ್ಮ ಇಂಟೆನ್ಷನ್ ಯು ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಆ್ಯಂಡ್ ದೆನ್ ಯು ಕ್ಯಾನ್ ಇಂಟಿಗ್ರೇಟ್ ಈಸಿಲಿ. ಸೊ ಹಂಗಾರೆ ಎ ಬಿ ವ್ಯಾಲ್ಯೂ ಕಂಡಿಬೇಕಂದ್ರೆ ಏನು ಮಾಡಬೇಕು? ಸೊ ಎ ಬಿ ವ್ಯಾಲ್ಯೂ ಕಂಡಿಬೇಕಂದ್ರೆ ಸಿಂಪಲ್ ಇಕ್ವೇಷನ್ 2ನ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಇಕ್ವೇಷನ್ 2 ಯೂಸ್ ಮಾಡಿ ಸಾಲ್ವ್ ಮಾಡ್ಕೋರಿ. ಎಕ್ಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಆಯ್ತಾ? ಹಾಂ, ಇದನ್ನು ಯೂಸ್ ಮಾಡಿರಿ. ಇಕ್ವೇಷನ್ 2 ಯೂಸ್ ಮಾಡಿ ಎ ಮತ್ತು ಬಿ ವ್ಯಾಲ್ಯೂ ಕಂಡಿರಿ. ಹೆಂಗೆ ಕಂಡಿಬೇಕ್ರಿ ಸರ್ ಅಂದ್ರೆ ಹಿಂಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎ ವ್ಯಾಲ್ಯೂ ಬೇಕು. ನಿಮ್ಗೆ ಎ ವ್ಯಾಲ್ಯೂ ಬೇಕಂದ್ರೆ ಬಿ 0 ಮಾಡ್ಕೋರಿ. ಎ ವ್ಯಾಲ್ಯೂ ಬೇಕಂದ್ರೆ ಬಿ 0 ಮಾಡ್ಕೋರಿ. ಬಿ ವ್ಯಾಲ್ಯೂ ಬೇಕಂದ್ರೆ ಎ 0 ಮಾಡ್ಕೋಬೇಕು. ಎ ವ್ಯಾಲ್ಯೂ ಬೇಕಂದ್ರೆ ಬಿ 0 ಮಾಡಬೇಕು, ಬಿ ಬೇಕಂದ್ರೆ ಎ 0 ಮಾಡ್ಕೋಬೇಕು. ಹೆಂಗೆ ಮಾಡ್ಬೇಕು ಇಲ್ಲಿ ಹೇಳ್ತೀನಿ, ಲಕ್ಷ ಕೊಡ್ರಿ. ಇಕ್ವೇಷನ್ 2 ಒಳಗಡೆ ಪುಟ್ ಎಕ್ಸ್ ಈಕ್ವಲ್ ಟು -1 ಹಾಕ್ರಿ. ಇಕ್ವೇಷನ್ 2 ಒಳಗಡೆ ಪುಟ್ ಎಕ್ಸ್ ಈಕ್ವಲ್ ಟು -1 ಹಾಕ್ರಿ. ಇಕ್ವೇಷನ್ 2 ಒಳಗಡೆ ಎಕ್ಸ್ ಈಕ್ವಲ್ ಟು -1 ಹಾಕ್ಬಿಟ್ರೆ ನೋಡ್ರಿ, -1 ಈಕ್ವಲ್ ಟು ಎ ಇಂಟು -1 ಪ್ಲಸ್ 2. ಸೊ ಎ ಇಂಟು -1 ಪ್ಲಸ್ 2 ಅಂದ್ರೆ ಬಂತು ಪ್ಲಸ್ 1 ಬಂತು. ಎ ಇಂಟು 1 ಬಂತು ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಐತಿ. ಸೊ ಬಿ ಇಂಟು ಎಕ್ಸ್ ಪ್ಲಸ್ 1 ಐತಿ. ಎಕ್ಸ್ ಜಾಗದಾಗ -1 ಹಾಕ್ರಿ. ಎಕ್ಸ್ ಜಾಗದಾಗ -1 ಹಾಕಿದ್ರೆ -1 ಪ್ಲಸ್ 1 ಕ್ಯಾನ್ಸಲ್ ಏನು ಬಂತು? 0 ಇಂಟು ಬಿ 0 ಬಂತು. ಸೊ ಪ್ಲಸ್ 0 ಬಂತು. ಸೊ ಪ್ಲಸ್ 0 ಬರೆದ್ರು ಅಷ್ಟು ಬಿಟ್ಟರು ಅಷ್ಟು ಬಿಟ್ಬಿಡ್ರಿ. ಸೊ ಹಂಗಾರೆ ಏನು ಉಳಿತು? ಎ ಇಂಟು 1 ಈಕ್ವಲ್ ಟು -1. ಸೊ ಎ ಇಂಟು 1 ಈಕ್ವಲ್ ಟು -1 ಅಂದ್ರೆ ಎ ಈಸ್ ಈಕ್ವಲ್ ಟು ಏನು ಬಂತು? -1 ಬಂತು. ಎ ಇಂಟು 1 ಈಕ್ವಲ್ ಟು -1 ಅಂದರೆ ಎ ಈಕ್ವಲ್ ಟು ಏನು ಬಂತು? -1. ತಿಳಿತಾ ಇದು? ನೆಕ್ಸ್ಟ್ ಸಿಮಿಲರ್ಲಿ ಪುಟ್ ಎಕ್ಸ್ ಈಕ್ವಲ್ ಟು -2 ಹಾಕ್ರಿ ಅಂದರೆ ಎ 0 ಆಗುತ್ತೆ. ಪುಟ್ ಎಕ್ಸ್ ಈಕ್ವಲ್ ಟು -2 ಹಾಕ್ರಿ ಅಂದರೆ ಎ 0 ಆಗುತ್ತೆ. ಸೊ ಎಕ್ಸ್ ಜಾಗದಾಗ -2 ಹಾಕಿದ್ರೆ -2 ಪ್ಲಸ್ 2 ಕ್ಯಾನ್ಸಲ್ ಏನಾಯ್ತು? 0 ಇಂಟು ಎ 0 ಆಯ್ತು. ಹೌದಾ? ಸೊ 0 ಇಂಟು ಎ 0 ಆಯ್ತು. ಸೊ ಎಕ್ಸ್ ಜಾಗದಾಗ -2 ಹಾಕಿದ್ರೆ -2 ಈಕ್ವಲ್ ಟು ಎ ಇಂಟು 0 ಈಸ್ 0. ಎ ಇಂಟು -2 ಪ್ಲಸ್ ಅಂದರೆ 0 ಇಂಟು ಎ ಈಸ್ 0 ಬಂತು. ನೆಕ್ಸ್ಟ್ ಬಿ ಇಂಟು -2 ಪ್ಲಸ್ 1 ಅಂದ್ರೆ -1 ಬಂತು. ಸೊ ದೇರ್ಫೋರ್ ಮೈನಸ್ ಬಿ ಈಕ್ವಲ್ ಟು -2. ಸೊ ಮೈನಸ್ ಬಿ ಈಕ್ವಲ್ ಟು -2 ಅಂದ್ರೆ ಬಿ ಈಸ್ ಈಕ್ವಲ್ ಟು ಏನು ಬಂತು? +2 ಬಂತು. ಸೊ ಎ ವ್ಯಾಲ್ಯೂ ಈಸ್ -1, ಎ ವ್ಯಾಲ್ಯೂ ಈಸ್ -1, ಬಿ ವ್ಯಾಲ್ಯೂ ಈಸ್ +2. ಎ ವ್ಯಾಲ್ಯೂ -1, ಬಿ ವ್ಯಾಲ್ಯೂ +2. ಎ ವ್ಯಾಲ್ಯೂ -1, ಬಿ ವ್ಯಾಲ್ಯೂ +2. ಇದನ್ನು ಹೋಗಿ ಎಲ್ಲ ಹಾಕ್ರಿ. ಇಕ್ವೇಷನ್ 1 ಒಳಗಡೆ ಹಾಕ್ರಿ. ಇಕ್ವೇಷನ್ 1 ಒಳಗಡೆ ಎ ಬಿ ವ್ಯಾಲ್ಯೂ ಹಾಕ್ರಿ.
ಇಕ್ವೇಷನ್ 1 ಒಳಗಡೆ ಎ ಬಿ ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಇಕ್ವೇಷನ್ 1 ಒಳಗಡೆ ಎ ಬಿ ವ್ಯಾಲ್ಯೂ ಹಾಕಿದ್ರೆ -1 ಅಪಾನ್ ಎಕ್ಸ್ ಪ್ಲಸ್ 1 -1 ಅಪಾನ್ ಎಕ್ಸ್ ಪ್ಲಸ್ 1 ಪ್ಲಸ್ ಇಂಟಿಗ್ರೇಷನ್ ಆಫ್ 2 ಅಪಾನ್ ಎಕ್ಸ್ ಪ್ಲಸ್ 2 ಎರಡು ಏನ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಿಳಿತಾ ಇದೆ. ಈಗ ಇಂಟಿಗ್ರೇಷನ್ ಮಾಡಿ, ಮೈನಸ್ ಕಾನ್ಸ್ಟೆಂಟ್ ಹೊರಗಡೆ ತೆಗಿರಿ, ಇಂಟಿಗ್ರೇಷನ್ ಆಫ್ 1 ಅಪಾನ್ ಎಕ್ಸ್ ಪ್ಲಸ್ 1. ಸೊ ಇಂಟಿಗ್ರೇಷನ್ ಆಫ್ 1 ಅಪಾನ್ ಎಕ್ಸ್ ಪ್ಲಸ್ 1 ಇಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 2 ಕಾನ್ಸ್ಟೆಂಟ್ ಹೊರಗಡೆ ತೆಗಿರಿ ಏನಾಯ್ತು ನೋಡ್ರಿ, ಆನ್ಸರ್ ಏನು ಬರುತ್ತೆ, ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ವಿಲ್ ಬಿ ದ ಆನ್ಸರ್. ಓಕೆ, ಪ್ಲಸ್ ಸಿ ಅಂತ ಬಂದ ಬರುತ್ತೆ, ನಿಮ್ಗೆ ಗೊತ್ತು ಪ್ಲಸ್ ಸಿ ಅಂತ ಬಂದ ಬರುತ್ತೆ. ನೆಕ್ಸ್ಟ್ ನೀವು ಬೇಕಂದ್ರೆ ಸಿಂಪ್ಲಿಫೈ ಮಾಡ್ತೀನಿ, ಹಿಂಗೂ ಮಾಡ್ಬೋದು. ಹೆಂಗೆ ಗೊತ್ತನ್ರಿ, ಲಾಗ್ ಎಮ್ ಮೈನಸ್ ಲಾಗ್ ಎನ್. ಸೊ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಮಾಡೋದು ಏನು ಬರ್ತದೆ ಗೊತ್ತನ್ರಿ, ಲಾಗ್ 2 ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಹಿಂಗೆ ಬರ್ಕೋರಿ. ನೆಕ್ಸ್ಟ್ 2 log of x plus 2. 2 log of x plus 2 can also be written as 2 log of x plus 2 can also be written as log of x plus 2 whole square. ಅದನ್ನು log of x plus 2 whole square ಅಂತ ಬರೀಬಹುದು. ಯಾಕೆ ಹೇಳ್ರಿ, ಯಾಕಂದ್ರೆ log m raised to n ಫಾರ್ಮುಲಾ ಏನು ಬರುತ್ತೆ, log m raised to n ಫಾರ್ಮುಲಾ ಇಸ್ n log m. ಸೊ ಇದನ್ನ ಯೂಸ್ ಮಾಡಿ ನಾವು ಅದನ್ನ ಹಂಗೂ ಬರೀಬಹುದು, ತಿಳಿತಾ ಈಗ. ಸೊ ಅದಕ್ಕೆ ನಾನು ಹಂಗೆ ಬರ್ಕೊಂಡೆ. ಸೊ ನೆಕ್ಸ್ಟ್ ಏನು ಮಾಡ್ರಿ, log of x plus 2 whole square minus log of x plus 1. ಸೊ log m minus log n, log m minus log n ಫಾರ್ಮುಲಾ ಏನು ಬರುತ್ತೆ, log m minus log n ಫಾರ್ಮುಲಾ ಏನು ಬರುತ್ತೆ, log m by n. ಸೊ log m by n ಅಂದರೆ log of x plus 2 divided by x plus 1 plus c. Log of x plus 2 divided by x plus 1 plus c. So this is the value of entry. This is the final answer. Okay. So log m by n format of 1. So this is the final answer. So easy it. I hope everyone is understanding. Please ಅನ್ಕೊಂಡಿನಿ. Next ಇದೇ ಟೈಪ್ ಒಂದು ಕ್ವಶನ್ ಐತಿ, ಟ್ರೈ ಮಾಡೋಣ್ರಿ. Next question number 2, integration of 1 upon x square minus 9. So integration of 1 upon x square minus 9 ಐತಿ. X square minus 9 can be written as x minus 3 into x plus 3. Okay. So 1 upon x minus 3 into x plus 3 ಅಂತ ಬರ್ಕೋಬಹುದು. So next split ಮಾಡಿ ಹೆಂಗೆ ಬರ್ಕೊಂತೀರಿ, so partial fraction ಯೂಸ್ ಮಾಡಿ ಸ್ಪ್ಲಿಟ್ ಮಾಡಿದರೆ a upon x minus 3 plus integration of b upon x plus 3 split ಮಾಡ್ಕೋರಿ. Next LHS is 1 upon x minus 3 into x plus 3. 1 upon x minus 3 into x plus 3 ಇದು LHS. Next RHS ಒಳಗಡೆ LCM ತೋರಿ, LCM ತೊಗೊಂಡ್ರೆ ಬರ್ತ ನೋಡ್ರಿ, a into x plus 3 plus b into x minus 3 whole divided by x minus 3 into x plus 3. ಹೌದಾ? ಸೊ ಕಾಮನ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರಿ. ಕಾಮನ್ ಡಿನಾಮಿನೇಟರ್ x minus 3 x plus 3 x plus 3 ಕಾಮನ್ ಡಿನಾಮಿನೇಟರ್ ಕ್ಯಾನ್ಸಲ್. ಸೊ ಕಾಮನ್ ಡಿನಾಮಿನೇಟರ್ ಕ್ಯಾನ್ಸಲ್ ಆದ್ರೆ ಏನಾಯ್ತು ನೋಡ್ರಿ, ಕಾಮನ್ ಡಿನಾಮಿನೇಟರ್ ಕ್ಯಾನ್ಸಲ್ ಆದ್ರೆ 1 equal to a into x plus 3 plus b into x minus 3 equation 2. ಸೊ ಈಗ ಇದು equation 2 ಯೂಸ್ ಮಾಡ್ಕೊಂಡು a b ವ್ಯಾಲ್ಯೂ ಕಂಡಿಡಿ. equation 2 ಯೂಸ್ ಮಾಡ್ಕೊಂಡು a b ವ್ಯಾಲ್ಯೂ ಕಂಡಿಬೇಕು. ಸೊ ಇಕ್ವೇಷನ್ 2 ಯೂಸ್ ಮಾಡ್ಕೊಂಡು ಎ ಬಿ ವ್ಯಾಲ್ಯೂ ಕಂಡು ಹಿಡಿದು ನೆಕ್ಸ್ಟ್ ಏನು ಮಾಡ್ಬೇಕು, ಇದನ್ನ ಹೋಗಿ ಇಕ್ವೇಷನ್ 1 ಒಳಗಡೆ ಹಾಕ್ಬೇಕು. ಇಕ್ವೇಷನ್ 2 ಒಳಗಡೆ ಎ ಬಿ ವ್ಯಾಲ್ಯೂ ಕಂಡು ಹಿಡಿದು ಅದನ್ನ ಇಕ್ವೇಷನ್ 1 ಒಳಗಡೆ ಹಾಕ್ಬೇಕು. ಹೆಂಗೆ ಹಾಕ್ತೀರಿ, ಸೊ 1 equal to a into x plus 3 plus b into x minus 3 ಐತಾ. ನೆಕ್ಸ್ಟ್ ಏನು ಮಾಡ್ರಿ, ಸಿಂಪಲ್, ನಿಮ್ಗೆ ಎ ಬೇಕಂದ್ರೆ ಬಿ 0 ಮಾಡ್ಕೋರಿ, ಬಿ ಬೇಕಂದ್ರೆ ಎ 0 ಮಾಡ್ಕೋರಿ, ಎ ಬೇಕಂದ್ರೆ ಬಿ 0 ಮಾಡ್ಕೋಬೇಕು, ಬಿ ಬೇಕಂದ್ರೆ ಎ 0 ಮಾಡ್ಕೋಬೇಕು. ಸೊ ಈಗ ಹೆಂಗೆ ಮಾಡೋಣ ಅಂದ್ರೆ ಫಸ್ಟ್ ಎ ಕಂಡು, ಸೊ ಎ ಬೇಕಂದ್ರೆ ಪುಟ್ x equal to 3 ಹಾಕ್ರಿ. ಎ ಬೇಕಂದ್ರೆ ಪುಟ್ x equal to 3 ಹಾಕ್ರಿ. ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಸೊ ಹಾಕಿದ್ರೆ 1 equal to a into x plus 3, x ಜಾಗದಾಗ ಏನು ಹಾಕಿರಿ, x ಜಾಗದಾಗ 3 ಹಾಕಿರಿ. ಅದನ್ನಲ್ರಿ, x ಜಾಗದಾಗ 3 ಹಾಕಿದ್ರೆ a into 3 plus 3 ಅಂದ್ರೆ 6 ಆಯ್ತು, ಪ್ಲಸ್ b into x minus 3 ಪ್ಲಸ್ b into x minus 3 ಐತಿ. x ಜಾಗದಾಗ 3 ಹಾಕಿದ್ರೆ 3 minus 3 0, 0 into b 0 ಆಯ್ತು. ಸೊ ಹಿಂಗಾಗಿ ಏನಾಯ್ತು, 1 equal to 6a ಬಂತು. ಸೊ 1 equal to 6a ಬಂದ್ರೆ 1 equal to 6 into a ಬಂದ್ರೆ a equal to ಆನ್ಸರ್ ಎಷ್ಟು ಬರುತ್ತೆ, 1/6. ಸೊ a equal to ಎಷ್ಟು ಬಂತ್ರಿ, 1/6 ಬಂತ. ನೆಕ್ಸ್ಟ್ ಬಿ ವ್ಯಾಲ್ಯೂ ಕಂಡಿಬೇಕು. ಸೊ ಬಿ ವ್ಯಾಲ್ಯೂ ಕಂಡಿಬೇಕು ಏನು ಮಾಡ್ತೀರಿ, ಬಿ ವ್ಯಾಲ್ಯೂ ಕಂಡಿಬೇಕಂದ್ರೆ ಪುಟ್ x equal to -3 ಹಾಕ್ರಿ. ಬಿ ವ್ಯಾಲ್ಯೂ ಕಂಡಿಬೇಕಂದ್ರೆ ಪುಟ್ x equal to -3 ಹಾಕ್ರಿ. ಸೊ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, 1 equal to a into 0 ಪ್ಲಸ್ b into -3 ಹಾಕಿದ್ರೆ -3 ಏನಾತ್ರಿ, -6 ಆಯ್ತು. ಸೊ a 1 equal to a into 0
plus b into minus 6. So minus 6b equal to 1 ಆಯ್ತು. So 1 equal to minus 6b ಆದ್ರೆ ಸೊ ಹಂಗಾರೆ b ವ್ಯಾಲ್ಯೂ ಎಷ್ಟು ಬರ್ತದೆ ಪಾಟ್ ಹೇಳಬೇಕು. ಸೊ b ವ್ಯಾಲ್ಯೂ ಎಷ್ಟು ಬರ್ತೀರಿ, b ವ್ಯಾಲ್ಯೂ ಈಸ್ minus 1 upon 6. So b value is minus 1 upon 6 ಬಂತು. So a value is plus 1 by 6, b value is minus 1 by 6. ಸೊ ಈಗ ಇದನ್ನ a b ವ್ಯಾಲ್ಯೂನ ಎಲ್ಲ ಹಾಕಬೇಕು. ಸೊ a b ವ್ಯಾಲ್ಯೂನ ಎಲ್ಲ ಹಾಕಬೇಕಂದ್ರೆ ಇಕ್ವೇಶನ್ 1. ಸೊ ಇಲ್ಲಿ ಏನೈತಲ್ಲ ಇಕ್ವೇಶನ್ 1 a ಮತ್ತು b ವ್ಯಾಲ್ಯೂಲಿ ಹಾಕ್ರಿ. ಸೊ a ಮತ್ತು b ವ್ಯಾಲ್ಯೂಲಿ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, a upon x minus 3 plus b upon x plus 3 ಐತಿ. a b ವ್ಯಾಲ್ಯೂ ಹಾಕ್ರಿ. ಸೊ ಹಾಕಿ ಇಂಟಿಗ್ರೇಷನ್ ಮಾಡಿಬಿಟ್ರೆ ಆನ್ಸರ್ ಬರುತ್ತೆ. a ವ್ಯಾಲ್ಯೂ 1 upon 6 x minus 3 plus b value ಹಾಕ್ರಿ, b value is minus 1 upon 6 upon x plus 3. ಸೊ ಸಿಂಪಲ್ ಐತಿ, ಪಟ್ ಇಂಟಿಗ್ರೇಷನ್ ಮಾಡ್ರಿ. ಸೊ 1 by 6 ಕಾನ್ಸ್ಟಂಟ್ ಹೊರಗಡೆ ತೆಗೆದ್ರೆ ಏನು ಉಳಿತು, ಇಂಟಿಗ್ರೇಷನ್ ಆಫ್ 1 upon x minus 3. ಇಂಟಿಗ್ರೇಷನ್ ಆಫ್ 1 upon x minus 3 is log of modulus of x minus 3 plus minus 1 by 6 ಕಾನ್ಸ್ಟಂಟ್ ಹೊರಗಡೆ ತೆಗಿರಿ. ಸೊ minus 1 by 6 ಕಾನ್ಸ್ಟಂಟ್ ಹೊರಗಡೆ ತೆಗೆದ್ರೆ ಇಂಟಿಗ್ರೇಷನ್ ಆಫ್ 1 upon x plus 3. ಸೊ ಇಂಟಿಗ್ರೇಷನ್ ಆಫ್ 1 upon x plus 3 is log of modulus of x plus 3 ಪ್ಲಸ್ ಸಿ ಬಂತು. ನೆಕ್ಸ್ಟ್ ಏನು ಮಾಡಿರಿ, ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮುಲಾ ಯೂಸ್ ಮಾಡಿರಿ. 1 by 6 ಕಾನ್ಸ್ಟೆಂಟ್ ಹೊರಗಡೆ ತೆಗಿರಿ. 1 by 6 ಕಾನ್ಸ್ಟೆಂಟ್ ಹೊರಗಡೆ ತೆಗೆದ್ರೆ ಕಾಮನ್ ತೆಗೆದ್ರೆ 1 by 6ನ ಕಾಮನ್ ತೆಗೆದ್ರೆ ಏನು ಉಳಿತು, 1 by 6ನ ಕಾಮನ್ ತೆಗೆದ್ರೆ ಏನು ಉಳಿತಿತ್ತು ನೋಡ್ರಿ, ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 3 ಮೈನಸ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ 3 ಉಳಿತು. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ 1 by 6ನ ಕಾಮನ್ ತೆಗೆದ್ಮೇಲೆ 1 by 6ನ ಕಾಮನ್ ತೆಗೆದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಮ್ ಬೈ ಎನ್. ಲಾಗ್ ಎಮ್ ಬೈ ಎನ್ ಅಂದ್ರೆ ಲಾಗ್ ಆಫ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಪ್ಲಸ್ ಸಿ. ಮುಗಿತು. ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಓಕೆ, ಇದು ನಿಮ್ಮದು ಫೈನಲ್ ಆನ್ಸರ್. ಇಷ್ಟು ಮಾಡಿದ್ರೆ ಮುಗಿತು. ಸಿಂಪಲ್ ಐತಿ, ಸಿಂಪಲ್ ಸ್ಟೆಪ್ಸ್. ಅವ್ರು ಕೊಟ್ಟಿರೋದನ್ನ ಸಿಂಪಲ್ ಸ್ಟೆಪ್ಸ್ ಐತಿ. ಅವ್ರು ಕೊಟ್ಟಿರೋದನ್ನ ಪಾರ್ಷಿಯಲ್ ಫ್ರ್ಯಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಬೇಕು. ಸೊ ಅವ್ರು ಕೊಟ್ಟಿರೋದನ್ನ ಪಾರ್ಷಿಯಲ್ ಫ್ರ್ಯಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿರಿ. ಸ್ಪ್ಲಿಟ್ ಮಾಡಿ ಎ ಬಿ ವ್ಯಾಲ್ಯೂ ಕಂಡುಹಿಡಿರಿ, ಅಥವಾ ಸಿ ಇದ್ರೆ ಸಿ ವ್ಯಾಲ್ಯೂ ಕಂಡುಹಿಡಿರಿ. ಎಲ್ಲದರದ್ದು ವ್ಯಾಲ್ಯೂನ ಕಂಡುಹಿಡಿದು ಒಳ್ಳೆ ಇಕ್ವೇಶನ್ ಒಳಗಡೆ ಹಾಕಿ ಇಂಟಿಗ್ರೇಷನ್ ಮಾಡಿದ್ರೆ ಮುಗೀತು. ಆಮೇಲೆ ವ್ಯಾಲ್ಯೂ ಹೆಂಗೆ ಕಂಡಿದ್ರಿ, ಯೂಸಿಂಗ್ ಇಕ್ವೇಶನ್ 2. ಓಕೆ, ಸೊ ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡಿರಿ, ವಿಡಿಯೋನ ಸ್ವಲ್ಪ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಪಾಸ್ ಮಾಡ್ಕೊಂಡು ನೋಡ್ರಿ, ತಿಳಿದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಂಗಾರ ನೆಕ್ಸ್ಟ್ ಕ್ವಶನ್ ನಂಬರ್ 4 ಮಾಡೋಣ ಮೊದಲು, ಆಮೇಲೆ ಕ್ವಶನ್ ನಂಬರ್ 3 ಮಾಡೋಣ. ಇಲ್ಲ ಕ್ವಶನ್ ನಂಬರ್ 3 ಮಾಡೋಣ ಬಟ್ ಕ್ವಶನ್ ನಂಬರ್ 3. ಸೊ ಇಂಟಿಗ್ರೇಷನ್ ಆಫ್ 3x minus 1 divided by x minus 1 into x minus 2 into x minus 3 with respect to x. ಸೊ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಹೆಂಗಾಗುತ್ತೆ ನೋಡ್ರಿ, a upon x minus 1 plus b upon x minus 2 plus c upon x minus 3. So a upon x minus 1 plus b upon x minus 2 plus c upon x minus 3 ಅದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ವಿ. ಈಗ LHS ಕನ್ಸಿಡರ್ ಮಾಡ್ರಿ. LHS ಏನೈತೆ ನೋಡ್ರಿ, 3x minus 1 equal to 3x minus 1 divided by x minus 1 into x minus 2 into x minus 3 ಬರ್ಕೊಂಡ್ರೆ ಇದು ಇನ್ನು RHS ಒಳಗಡೆ LCM ತೋರಿ. RHS ಒಳಗಡೆ LCM ತೊಗೊಂಡ್ರೆ LCM ಏನು ಬರುತ್ತೆ, LCM will be x minus 1 into x minus 2 into x minus 3, x minus 1 into x minus 2 into x minus 3. LCM ತೊಗೊಂಡ್ರೆ ಏನಾಗ್ತದೆ ರೀ, a into x minus 2 into x minus 3 plus b into x minus 1 into x minus 3 plus c into ಬರ್ತದೆ c into x minus 1 into x minus 2. LCM ತಗೊಂಡ್ಮೇಲೆ ಸೊ a into LCM ಏನು ಬರುತ್ತೆ, x minus 1 x minus 2 x minus 3. LCM will be x minus 1 into x minus 2 into x minus 3 ಬರುತ್ತೆ. ಸೊ ಅದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ a into x minus 2 x minus 3 ಮಾಡ್ತೀರಿ, b ನ x minus 1 x minus 3 ಮಾಡ್ತೀರಿ, c ನ x minus 1 x minus 2 ಮಾಡ್ತೀರಿ. ಸೊ ಮಾಡಿ ಹೋಲ್ ಡಿವೈಡ್ ಬೈ ಮತ್ತೇನು ಮಾಡ್ತೀರಿ, ಸೊ ಹೋಲ್ ಡಿವೈಡೆಡ್ ಬೈ x minus 1 ಹೋಲ್ ಡಿವೈಡ್ ಬೈ ದ LCM x minus 1 into x minus 2 into x minus 3 LCM ಡಿವೈಡ್ ಮಾಡಿರಿ. ಸೊ ಮಾಡಿದ್ಕೊಳ್ಳಿ ಏನಾಗುತ್ತೆ ನೋಡ್ರಿ, ಸೊ ಮಾಡಿದ್ಕೊಳ್ಳಿ ಏನಾಯ್ತು, LHS ಮತ್ತು RHS ಕೂಡ ಕ್ಯಾನ್ಸಲ್ ಆಗುತ್ತೆ. LHS ಮತ್ತು RHS ಕೂಡ ಡಿನಾಮಿನೇಟರ್ ಸೇಮ್ ಐತಿ. ಸೊ ಡಿನಾಮಿನೇಟರ್ ಸೇಮ್ ಐತಿ, ಕ್ಯಾನ್ಸಲ್ ಆಗುತ್ತೆ. x minus 1 ಕ್ಯಾನ್ಸಲ್, x minus 2 ಕ್ಯಾನ್ಸಲ್, x minus 3 ಕ್ಯಾನ್ಸಲ್. ತಿಳಿತಾ?
ಸೊ ಹಂಗಾರೆ ಕ್ಯಾನ್ಸಲ್ ಆಗಿದ್ದನ್ನು ಏನು ಮಾಡ್ಬಿಟ್ರೆ ಅಳಗಿಸ್ಬಿಟ್ರಿ. ಸೊ ಕ್ಯಾನ್ಸಲ್ ಆಗಿದ್ದನ್ನು ತೆಗೆದುಬಿಟ್ರೆ ನೀವೇನು ಮಾಡಿರಿ, ನೀವು ಅಳಗಿಸ್ಬೇಡ್ರಿ, ನೀವು ಬರ್ಕೋರಿ ಅದನ್ನು. ನಾ ಇಲ್ಲಿ ಟೈಮ್ ಸೇವ್ ಮಾಡೋ ಸಮ ನಾನು ಏನು ಮಾಡ್ತೀನಿ, ಸ್ವಲ್ಪ ಅಳಸಾತೀನಿ ಇಲ್ಲಿ. ಸೊ ಕ್ಯಾನ್ಸಲ್ ಆಗಿದ್ದನ್ನು ಅಳಗಿಸಿದ್ವಿ ಈಗ. ಹಾಂ, ಕ್ಯಾನ್ಸಲ್ ಆಗಿದ್ದನ್ನು ಅಳಗಿಸಿದ್ವಿ. ಈಗ ನೆಕ್ಸ್ಟ್ ಚೆಕ್ ಮಾಡೋಣ ಏನಾಗತ್ತೆ ನೋಡೋಣ. ಈಗ ನೆಕ್ಸ್ಟ್ ಆಯ್ತು ನೋಡಿ, 3x minus 1. So 3x minus 1 equal to a into x minus 2 plus x minus 3 plus b into x minus 1 into x minus 3 plus c into x minus 1 into x minus 2 ಇದೆ. ಈಗ ನೀವೇನು ಮಾಡಬೇಕು, ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಆ್ಯಂಡ್ ಸಿ. ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಆ್ಯಂಡ್ ಸಿ. ಎ ಬಿ ಆ್ಯಂಡ್ ಸಿ ವ್ಯಾಲ್ಯೂ ಕಂಡಿಬೇಕು ಅನ್ಕೋರಿ. ಫಾರ್ ಎಕ್ಸಾಂಪಲ್ ನೀವು ಎ ವ್ಯಾಲ್ಯೂ ಕಂಡಿಬೇಕು. ಸೊ ಎ ವ್ಯಾಲ್ಯೂ ಕಂಡಿಬೇಕಂದ್ರೆ ಎಕ್ಸ್ ಈಕ್ವಲ್ ಏನಾಗ್ತಾರೆ ಹೇಳ್ರಿ, ಎ ವ್ಯಾಲ್ಯೂ ಕಂಡಿಬೇಕಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗ್ತಾರೆ ವಿಚಾರ ಮಾಡಿ ಹೇಳ್ರಿ. ಎ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಎಕ್ಸ್ ಈಕ್ವಲ್ ಟು ಏನು ಹಾಕ್ತೀರಿ. ಸೊ ಇಲ್ಲಿ ನೋಡ್ರಿ, ಎಕ್ಸ್ ಜಾಗದಾಗ 1 ಹಾಕಿದ್ರೆ, ಎಕ್ಸ್ ಜಾಗದಾಗ 1 ಹಾಕಿದ್ರೆ ಇದು ಮತ್ತು ಇದು ಬಿ ಒಳಗಡೆ ಮತ್ತು ಸಿ ಒಳಗಡೆ ಎಕ್ಸ್ ಮೈನಸ್ 1 ಅನ್ನೋ ಟರ್ಮ್ ಐತಿ. ಬಿ ಒಳಗಡೆ ಮತ್ತು ಸಿ ಒಳಗಡೆ ಎಕ್ಸ್ ಮೈನಸ್ 1 ಅನ್ನೋ ಟರ್ಮ್ ಐತಿ. ಎಕ್ಸ್ ಜಾಗದಾಗ 1 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, 1 ಮೈನಸ್ 1 0. ಸೊ 0 ಇಂಟು ಸಿ 0. ಸಿಮಿಲರ್ಲಿ ಬಿ ಇಂಟು ಎಕ್ಸ್ ಮೈನಸ್ 1 ಐತಿ. ಎಕ್ಸ್ ಜಾಗದಾಗ 1 ಹಾಕಿದ್ರೆ 1 ಮೈನಸ್ 1 0. 0 ಇಂಟು ಎನಿಥಿಂಗ್ ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ಬಿ ಟರ್ಮ್ ಸಿ ಟರ್ಮ್ 0 ಆಗ್ತಾವೆ. ನಿಮ್ಗೆ ಎ ವ್ಯಾಲ್ಯೂ ಬೇಕು, ನಿಮ್ಗೆ ಎ ವ್ಯಾಲ್ಯೂ ಬೇಕಂದ್ರೆ ಬಿ ಮತ್ತು ಸಿ 0 ಮಾಡ್ಕೋಬೇಕು. ಎ ವ್ಯಾಲ್ಯೂ ಬೇಕಂದ್ರೆ ಬಿ ಮತ್ತು ಸಿ 0 ಮಾಡ್ಕೋಬೇಕು. ಸೊ ಹೆಂಗೆ 0 ಮಾಡ್ತೀರಿ, ಎಕ್ಸ್ ಈಕ್ವಲ್ ಟು 1 ಹಾಕ್ಬಿಡ್ರಿ. ಸೊ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಎರಡು 0 ಆಗ್ತಾವೆ. ಓಕೆ, ಸೊ ಎಕ್ಸ್ ಜಾಗದಾಗ 1 ಹಾಕಿದ್ರಿ ಅಂತ ಅನ್ಕೋರಿ ಈಗ. ಸೊ ಎಕ್ಸ್ ಜಾಗದಾಗ 1 ಹಾಕಿದ್ರೆ ಏನಾಯ್ತು ನೋಡ್ರಿ, ಇಲ್ಲಿ 3x minus 1 ಐತಿ. ಸೊ 3x minus 1 ಎಕ್ಸ್ ಜಾಗದಾಗ 1 ಹಾಕ್ರಿ. ಎಕ್ಸ್ ಜಾಗದಾಗ 1 ಹಾಕಿದ್ರೆ 3 ಇಂಟು 1 3. 3 minus 1 is 2. LHS 2 ಬಂತು. ಸೊ RHS ಒಳಗಡೆ ಎಕ್ಸ್ ಜಾಗದಾಗ 1 ಹಾಕ್ರಿ. a ಇಂಟು 1 minus 2. a ಇಂಟು 1 minus 2 ಅಂದ್ರೆ -1 ಪ್ಲಸ್ ಇಂಟು ಎಕ್ಸ್ ಮೈನಸ್ 3. ಎಕ್ಸ್ ಮೈನಸ್ 3 ಅಂದ್ರೆ 1 minus 3. 1 minus 3 ಎಷ್ಟು ಬಂತು, -2 ಬಂತು. ಮತ್ತು ಬಿ ಟರ್ಮ್ ಸಿ ಟರ್ಮ್ ಏನಾಯ್ತು, 0. ಬಿ ಟರ್ಮ್ ಸಿ ಟರ್ಮ್ 0 ಆಯ್ತು. ಸೊ ಹಿಂಗಾಗಿ ಏನಾಯ್ತು ನೋಡ್ರಿ, ಫೈನಲಿ a ಇಂಟು -1 ಇಂಟು -2. -1 ಇಂಟು -2 ಅಂದ್ರೆ +2 ಆಯ್ತು. ಸೊ ಹಿಂಗಾಗಿ ಏನಾಯ್ತು, 2 is equal to 2a ಆಯ್ತು. ದೇರ್ಫೋರ್ a is equal to 1. a is equal to 2 divided by 2. a 1 ಬಂತು. ಸಿಂಪಲ್ ಐತಿ. ಸೊ ನಿಮ್ಗೆ ಹಂಗಾರೆ ಏನು ಬಂತ್ರಿ, ಈಗ ಯು ಗಾಟ್ ದ ವ್ಯಾಲ್ಯೂ ಆಫ್ ಎ. ನಿಮ್ಗೆ ಎ ವ್ಯಾಲ್ಯೂ ಸಿಗ್ತಾ ಈಗ. ನೆಕ್ಸ್ಟ್ ನಿಮ್ಮ ಕೆಲಸ ಏನೀಗ, ಟ್ರೈ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಬಿ. ಸೊ ಹಂಗಾರೆ ಬಿ ವ್ಯಾಲ್ಯೂ ಬೇಕಂದ್ರೆ ಏನು ಹಾಕ್ಬೇಕು ನೋಡ್ರಿ. ಸೊ ಬಿ ವ್ಯಾಲ್ಯೂ ಬೇಕಂದ್ರೆ, ಸೊ ಇಫ್ ಯು ವಾಂಟ್ ದ ವ್ಯಾಲ್ಯೂ ಆಫ್ ಬಿ, ಸೊ ಬಿ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ತೀರಿ. ಸೊ ಬಿ ವ್ಯಾಲ್ಯೂ ಬೇಕಂದ್ರೆ ಏನು ಹಾಕ್ತೀರಿ ಹೇಳ್ರಿ. ಸೊ ಬಿ ಬೇಕಂದ್ರೆ ಎ ಮತ್ತು ಸಿ 0 ಆಗ್ಬೇಕು. 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 ಸೊ ಎ ಮತ್ತು ಸಿ 0 ಆಗ್ಬೇಕಂದ್ರೆ ಏನು ಹಾಕ್ತೀರಿ ಹೇಳ್ರಿ. ಎ ಮತ್ತು ಸಿ ಎರಡು ಸೇಮ್ ಟೈಮಿಗೆ 0 ಆಗ್ಬೇಕಂದ್ರೆ ಎಕ್ಸ್ ಜಾಗದಾಗ 2 ಹಾಕ್ಬಿಡ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ 2 ಹಾಕಿದ್ರೆ 2 minus 2 0. ಇಲ್ಲಿ 2 minus 2 0. ಸೊ 0 ಇಂಟು ಎ 0. ಇಲ್ಲಿ 0 ಇಂಟು ಸಿ 0. ಸೊ ಅದಕ್ಕೆ ಎಕ್ಸ್ ಜಾಗದಾಗ 2 ಹಾಕ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, LHS. ಸೊ LHS ಒಳಗಡೆ 3x minus 1. ಎಕ್ಸ್ ಜಾಗದಾಗ 2 ಹಾಕಿದ್ರೆ 3 2 6. 6 minus 1 5 ಬಂತು. 5 ಈಕ್ವಲ್ ಟು ನೆಕ್ಸ್ಟ್ ಎ ಟರ್ಮ್ 0 ಆಗುತ್ತೆ. ಎ ಟರ್ಮ್ 0, ಸಿ ಟರ್ಮ್ 0. ಸೊ ಬಿ ಟರ್ಮ್ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ 2 ಹಾಕಿದ್ರೆ 2 minus 1. 2 minus 1 1. 1 ಇಂಟು ಬಿ ಆಯ್ತು. ನೆಕ್ಸ್ಟ್ ಎಕ್ಸ್ ಮೈನಸ್ 3. ಎಕ್ಸ್ ಮೈನಸ್ 3 ಜಾಗದಾಗ 2 ಹಾಕ್ರಿ. ಎಕ್ಸ್ ಮೈನಸ್ 3 ಜಾಗದಾಗ 2 ಹಾಕಿದ್ರೆ 2 minus 3 -1. ಸೊ -1 ಇಂಟು 1 -1 ಇಂಟು ಬಿ -b ಬಂತು. ಸೊ -b ಈಕ್ವಲ್ ಟು 5 ಬಂತು. ದೇರ್ ಫೋರ್ ಬಿ ಈಸ್ ಈಕ್ವಲ್ ಟು -5. ಸೊ ಬಿ ವ್ಯಾಲ್ಯೂ ಏನು ಬಂತ್ರಿ. ಸೊ ಬಿ ವ್ಯಾಲ್ಯೂ ಗಾಟ್ ಇಟ್ ಆಸ್ -5. ಇನ್ನು ಉಳಿದಿದ್ದು ಯಾವುದಿನ್ನು, ಸಿ ವ್ಯಾಲ್ಯೂ. ಉಳಿದಿದ್ದು ಯಾವ್ದ್ರಿ, ಸಿ ವ್ಯಾಲ್ಯೂ. ಸೊ ಸಿ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ತೀರಿ ನೋಡ್ರಿ, ಸಿಂಪಲ್. ಸಿ ವ್ಯಾಲ್ಯೂ ಬೇಕಂದ್ರೆ ಯಾವ್ದು 0 ಮಾಡ್ಕೋಬೇಕು. ಸಿ ವ್ಯಾಲ್ಯೂ ಬೇಕಂದ್ರೆ ನೀವು ಯಾವ್ದು 0 ಮಾಡ್ಕೋಬೇಕು, ಎ ಮತ್ತು ಬಿ 0 ಮಾಡ್ಬೇಕು. ಸಿ ವ್ಯಾಲ್ಯೂ ಬೇಕಂದ್ರೆ, ಸೊ ಸಿ ವ್ಯಾಲ್ಯೂ ಬೇಕಂದ್ರೆ ಎ ಮತ್ತು ಬಿ ಎರಡು ಏನು ಮಾಡ್ಕೋಬೇಕು, 0 ಮಾಡ್ಕೋಬೇಕು. ಓಕೆ, ಸೊ ನಿಮ್ಗೆ ಸಿ ವ್ಯಾಲ್ಯೂ ಬೇಕಂದ್ರೆ ಎ ಮತ್ತು ಬಿ 0 ಮಾಡ್ರಿ. ಸೊ ಎ ಮತ್ತು ಬಿ 0 ಮಾಡ್ಬೇಕಂದ್ರೆ ಏನು ಹಾಕ್ತೀರಿ ಎಕ್ಸ್ ಜಾಗದಾಗ. ಸೊ ಎಕ್ಸ್ ಜಾಗದಾಗ 3 ಹಾಕ್ಬಿಡ್ರಿ. ಪುಟ್ ಎಕ್ಸ್ ಈಕ್ವಲ್ 3 ಹಾಕ್ರಿ. ಪುಟ್ ಎಕ್ಸ್ ಈಕ್ವಲ್ 3 ಹಾಕ್ಬಿಟ್ರೆ ಎ ಮತ್ತು ಬಿ ಎರಡು 0 ಆಗ್ತಾವೆ. ಏನು 0 ಆಗುತ್ತೆ, ಬಿನೂ 0 ಆಗುತ್ತೆ. 3 minus 3 0. 0 ಇಂಟು ಎ 0. ಸಿಮಿಲರ್ಲಿ ಬಿ ಒಳಗಡೆ 3 minus 3 0. 0 ಇಂಟು ಬಿ 0. ಸೊ ಎ ಮತ್ತು ಬಿ ಎರಡು 0 ಆಯ್ತು. ಸೊ ಎ ಮತ್ತು ಬಿ ಎರಡು 0 ಆದ್ರೆ ಹಂಗಾರ ಸಿ ವ್ಯಾಲ್ಯೂ ಕಂಡಿಬೋದಾ, ಈಸಿಯಾಗಿ ಕಂಡಿಬೋದು. ಸೊ ಎಕ್ಸ್ ಜಾಗದಾಗ 3 ಹಾಕ್ರಿ. LHS ಒಳಗಡೆ ಎಕ್ಸ್ ಜಾಗದಾಗ 3 ಹಾಕ್ರಿ. LHS ಒಳಗಡೆ ಎಕ್ಸ್ ಜಾಗದಾಗ 3 ಹಾಕಿದ್ರೆ 3 3 9. 9 minus 1 is 8. ಸೊ ಸಿ ಇಂಟು
ಎಕ್ಸ್ ಮೈನಸ್ ಒನ್ ಎಕ್ಸ್ ಜಾಗದಾಗ 3 ಹಾಕ್ರಿ ಸಿ ಇಂಟು ಎಕ್ಸ್ ಮೈನಸ್ ಒನ್ ಐತಿ ಎಕ್ಸ್ ಜಾಗದಾಗ 3 ಹಾಕಿದ್ರೆ 3 ಮೈನಸ್ ಒನ್ 2 ಇಂಟು ಸಿ 2c ಬಂತು. ನೆಕ್ಸ್ಟ್ ಎಕ್ಸ್ ಮೈನಸ್ ಒನ್ ಜಾಗ ಎಕ್ಸ್ ಮೈನಸ್ 2 ಜಾಗದಾಗ 3 ಹಾಕಿದ್ರು. ನಾ ಹೇಳತ್ತಿದ್ದು ಯಾವ್ದಂದ್ರೆ ಈ ಪಾರ್ಟ್ ಸಿ ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ 2 ಐತಲ್ಲ ಸಿ ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ 2 ಇದಲ್ಲ ಇಲ್ಲಿ ಎಕ್ಸ್ ಜಾಗದಾಗ 3 ಹಾಕ್ರಿ ಎಕ್ಸ್ ಜಾಗದಾಗ 3 ಹಾಕಿದ್ರೆ ಏನಾಗುತ್ತೆ ನೋಡ್ರಿ 3 ಮೈನಸ್ ಒನ್ 2 ನೆಕ್ಸ್ಟ್ 3 ಮೈನಸ್ 2 1 ಸೊ 1 ಇಂಟು 2 2 ಸೊ ಹಿಂಗಾಗಿ ಏನು ಬಂತು 2c ಈಕ್ವಲ್ ಟು 8 ಬಂತು 2c ಈಕ್ವಲ್ ಟು 8 ಅಂದ್ರೆ c ಇಸ್ ಈಕ್ವಲ್ ಟು 4 2c ಈಕ್ವಲ್ ಟು 8 ಅಂದ್ರೆ c ಈಕ್ವಲ್ ಟು ಬಂತ್ರಿ 4 ಬಂತು. ಸೊ ಎ ವ್ಯಾಲ್ಯೂ ಬಂತು ಬಿ ವ್ಯಾಲ್ಯೂ ಬಂತು ಸಿ ವ್ಯಾಲ್ಯೂ ಬಂತು. ಸೊ ಎ ವ್ಯಾಲ್ಯೂ ಬಂತು ಬಿ ವ್ಯಾಲ್ಯೂ ಬಂತು ಸಿ ವ್ಯಾಲ್ಯೂ ಬಂತು. ಇದನ್ನ ಹೋಗಿ ಎಲ್ಲಿ ಹಾಕ್ತೀರಿ ಅಂತಂದ್ರೆ ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ 3 ಬಂತು. ಇದನ್ನ ಹೋಗಿ ಎಲ್ಲಿ ಹಾಕ್ಬೇಕಂದ್ರೆ ಇದನ್ನ ಹೋಗಿ ಇಕ್ವೇಶನ್ 1 ಒಳಗಡೆ ಹಾಕ್ರಿ. ಇಕ್ವೇಶನ್ 1 ಸೊ ಇಕ್ವೇಶನ್ 1 ಏನಿತ್ತು ನೋಡ್ರಿ ಎ ಅಪಾನ್ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಅಪಾನ್ ಎಕ್ಸ್ ಮೈನಸ್ 2 ಪ್ಲಸ್ ಸಿ ಅಪಾನ್ ಎಕ್ಸ್ ಮೈನಸ್ 3 ಬರ್ಕೊಂಡಿದ್ದಿಲ್ಲ ಅಲ್ಲಿ ಹಾಕ್ರಿ ಇದನ್ನು. ಸೊ ಹಾಕಿದ್ರೆ ಎ ಅಪಾನ್ ಎಕ್ಸ್ ಮೈನಸ್ 1 ಅಂದ್ರೆ ಎ ಜಾಗದಾಗ ಏನು ಹಾಕ್ತೀರಿ 1 ಹಾಕ್ತೀರಿ ಎ ಅಪಾನ್ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಅಪಾನ್ ಎಕ್ಸ್ ಮೈನಸ್ 2 ಪ್ಲಸ್ ಬಿ ಅಪಾನ್ ಎಕ್ಸ್ ಮೈನಸ್ 2 ಬಿ ಜಾಗದಾಗ ಏನು ಬಂತು ಮೈನಸ್ 5 ಅಪಾನ್ ಎಕ್ಸ್ ಮೈನಸ್ 2 ಪ್ಲಸ್ ಸಿ ಅಂದ್ರೆ ಏನು ಬಂತು 4 ಅಪಾನ್ ಎಕ್ಸ್ ಮೈನಸ್ 3 ಏನು ಹಾಕ್ತೀರಿ ಪ್ಲಸ್ 4 ಅಪಾನ್ ಎಕ್ಸ್ ಮೈನಸ್ 3 ಎಲ್ಲಾನು ಏನಿದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆಲ್ಲಕ್ಕೂ ಸೇಮ್. ಸಿಂಪಲ್ ಇಂಟಿಗ್ರೇಷನ್ ಆಫ್ 1 upon x minus 1. So integration of 1 upon x minus 1 is log of x minus 1. Next minus 5 constant ಹೊರಗಡೆ ತೆಗಿರಿ. Integration of 1 upon x minus 2. Integration of 1 upon x minus 2 is log of modulus of x minus 2. Plus 4 constant ಹೊರಗಡೆ ತೆಗಿರಿ. Plus 4 constant ಹೊರಗಡೆ ತೆಗಿರಿ ನೋಡಿತು. Integration of 1 upon x minus 3. Integration of 1 upon x minus 3 is log of modulus of x minus 3 plus c. Log of modulus of x minus 3 plus c. ಇದು ಓಕೆ. ಸೊ ಈ ಟೈಪ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಈಸಿ ಐತಿದು. ಓಕೆ. ಸೊ ಈಸಿ ಇದು ಅಂದ್ಕೊಂಡಿನಿ. ಫಸ್ಟ್ 3 ಕ್ವಶನ್ಸ್ ನಾನು ಮಾಡೀನಿಲ್ಲೇ ಎಕ್ಸಸೈಸ್ ಒಳಗಿಂದ. ಸೊ 4th ಕ್ವಶನ್ ನೀವು ಮಾಡಿರಿ. ಇದು 3rd ಕ್ವಶನ್ ಸೊಲ್ಯೂಷನ್ ಮುಗೀತು. ಈಗ 4th ಕ್ವಶನ್ ನಾನು ಕೊಡ್ತೀನಿ, ಹಿಂಟ್ ಕೊಟ್ಟಿರ್ತೀನಿ, ನೀವು ಟ್ರೈ ಮಾಡ್ಬೇಕು. ಸೊ ಇಂಟಿಗ್ರೇಷನ್ ಆಫ್ ಏನಿದ್ರಿ ಎಕ್ಸ್ ಅಪಾನ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಇದು. ಸೊ ಹೆಂಗೆ ಬರ್ಕೊಂತೀರಿ? ಸೊ ಎ ಅಪಾನ್ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಅಪಾನ್ ಎಕ್ಸ್ ಮೈನಸ್ 2 ಪ್ಲಸ್ ಸಿ ಅಪಾನ್ ಎಕ್ಸ್ ಮೈನಸ್ 3 ಈ ಟೈಪ್ ಬರ್ಕೋರಿ. ಬರ್ಕೊಂಡು ಏನು ಮಾಡಿರಿ, ಸಿಂಪಲ್ಲು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಕಂಡಿರಿ. ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಮೂರನ್ನು ಕಂಡು ಹಿಡಿದು ಇಂಟಿಗ್ರೇಷನ್ ಮಾಡಿದ್ರೆ ಮುಗೀತು. ಈಸಿ ಐತಿದು. ಸೊ ಈಸಿ ಐತಿ. ಸೊ ಟ್ರೈ ಮಾಡಿರಿ. ಸೊ ಸಿಂಪಲ್ ಐತಿ. ಇದೊಂದು ಬೇಕಾದ್ರೆ ಮಾಡೋದು ಮಾಡ್ಬಿಡ್ತೀನಿ ತಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬಂತ್ರಿ ಎಕ್ಸ್, ರೈಟ್ ಹ್ಯಾಂಡ್ ಸೈಡ್ ಎಲ್ ಸಿ ಎಮ್ ತೊಗೊಂಡ್ರೆ ಬರುತ್ತೆ ಎ ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಬಿ ಇಂಟು ಎಲ್ ಸಿ ಎಮ್ ತಗೋರಿ ಏನು ಬಂತು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಸಿ ಇಂಟು ಏನು ಬರುತ್ತೆ ನೋಡ್ರಿ ಸಿ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಡಿನಾಮಿನೇಟರ್ ಎಲ್ ಎಚ್ ಎಸ್ ಒಳಗಡೆ ಡಿನಾಮಿನೇಟರ್ ಏನು ಬರುತ್ತೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 3. ಆರ್ ಎಚ್ ಎಸ್ ಒಳಗಡೆ ಡಿನಾಮಿನೇಟರ್ ಏನು ಬರುತ್ತೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 3 ಎರಡು ಏನಾಗ್ತಾವೆ ದೇ ಮ್ಯೂಚುವಲಿ ಗೆಟ್ ಕ್ಯಾನ್ಸಲ್ಡ್. ಎಲ್ ಎಚ್ ಎಸ್ ಒಳಗಡೆ ಬರೋ ಡಿನಾಮಿನೇಟರ್ ಆರ್ ಎಚ್ ಎಸ್ ಒಳಗಡೆ ಬರೋ ಡಿನಾಮಿನೇಟರ್ ಎರಡು ಮ್ಯೂಚುವಲಿ ಗೆಟ್ಸ್ ಕ್ಯಾನ್ಸಲ್ಡ್. ಇಷ್ಟ ಉಳಿತೈತಿ. ಇದನ್ನು ಉಳಿದ ಏನು ಅನ್ಕೋರಿ ಇಕ್ವೇಶನ್ 2 ಅನ್ಕೋರಿ. ಈಗೇನು ಮಾಡ್ಕೋಬೇಕು, ಎ ವ್ಯಾಲ್ಯೂ ಬೇಕಂದ್ರೆ ಬಿ ಸಿ 0 ಮಾಡಿರಿ, ಬಿ ಬೇಕಂದ್ರೆ ಎ ಸಿ 0 ಮಾಡಿರಿ, ಸಿ ಬೇಕಂದ್ರೆ ಎ ಬಿ 0 ಮಾಡಿರಿ. ಸೊ ನಿಮ್ಗೆ ಎ ಬೇಕು ಅನ್ಕೋರಿ. ಸೊ ಎ ಬೇಕಂದ್ರೆ ಏನು ಮಾಡ್ತೀರಿ ಬಿ ಸಿ 0 ಮಾಡ್ತೀರಾ. ಸೊ ಎ ಬೇಕಂದ್ರೆ ಬಿ ಸಿ 0 ಮಾಡಬೇಕು. ಹೆಂಗೆ ಮಾಡ್ತೀರಿ ಪುಟ್ ಎಕ್ಸ್ ಈಕ್ವಲ್ ಟು ಏನು ಹಾಕ್ರಿ ಪುಟ್ ಎಕ್ಸ್ ಈಕ್ವಲ್ ಟು 1 ಹಾಕ್ಬಿಡ್ರಿ. ಸೊ ಪುಟ್ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಬಿ ಮತ್ತು ಸಿ 0 ಆಗುತ್ತೆ. ಅವಾಗ ಆನ್ಸರ್ ಏನು ಬರುತ್ತೆ ನೋಡ್ರಿ ಎಲ್ ಎಚ್ ಎಸ್ ಒಳಗಡೆ 1 ಹಾಕಿದ್ರೆ 1 ಈಕ್ವಲ್ ಟು ಎ ಇಂಟು 1 minus 2 is minus 1, 1 minus 3 is minus 2. So minus 2 into minus 1 is plus 2. Therefore 2a equal to 1, a equal to 1 by 2 ಬಂತು. a value ಎಷ್ಟು ಬಂತ್ರಿ 1 by 2 ಬಂತು. Similarly if you want the value of b, so b ಬೇಕಂದ್ರೆ a c 0 ಮಾಡ್ಕೋರಿ. a c 0 ಹೆಂಗೆ ಮಾಡ್ತೀರಿ ನೋಡ್ರಿ a c 0 ಹೆಂಗೆ ಮಾಡ್ತೀರಿ put x equal to 2 ಹಾಕ್ರಿ. put x equal to 2 ಹಾಕಿದ್ರೆ a c 0 ಆಗುತ್ತೆ.
ಎಲ್ ಎಚ್ ಎಸ್ 2 ಆರ್ ಎಚ್ ಎಸ್ ಒಳಗಡೆ ಬಿ ಇಂಟು ಎಕ್ಸ್ ಮೈನಸ್ 1 ಐತಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ 2 ಮೈನಸ್ 1 2b. ನೆಕ್ಸ್ಟ್ ಎಕ್ಸ್ ಮೈನಸ್ 3 2 ಮೈನಸ್ 3 ಹಾಕಿದ್ರೆ ಮೈನಸ್ 1. ಸೊ ಮೈನಸ್ 1 ಇಂಟು ಪ್ಲಸ್ 1 ಏನು ಬಂತು, ಮೈನಸ್ 1 ಬಂತು. ಸೊ ಮೈನಸ್ 1 ಇಂಟು ಬಿ ಈಕ್ವಲ್ ಟು 2. ಸೊ ಮೈನಸ್ 1 ಇಂಟು ಬಿ ಈಕ್ವಲ್ ಟು 2 ಆದರೆ ಏನು ಬಂತು, ಬಿ ಈಕ್ವಲ್ ಟು 2 ಡಿವೈಡ್ ಬೈ ಮೈನಸ್ 1 ಅಂದರೆ ಮೈನಸ್ 2 ಬಂತು. ಸೊ ಬಿ ವ್ಯಾಲ್ಯೂ ಏನು ಬಂತು, ಬಿ ವ್ಯಾಲ್ಯೂ ಯು ಗಾಟ್ ಇಟ್ ಆಸ್ ಮೈನಸ್ 2. ನೆಕ್ಸ್ಟ್ ಸಿ ವ್ಯಾಲ್ಯೂ ಕಂಡಿಬೇಕು. ಸಿ ವ್ಯಾಲ್ಯೂ ಹೆಂಗೆ ಕಂಡಿತ್ರಿ, ಸಿಂಪಲ್. ಸಿ ಬೇಕಂದ್ರೆ ಎ ಬಿ 0 ಮಾಡ್ಕೋಬೇಕು. ಸಿ ಬೇಕಂದ್ರೆ ಎ ಬಿ 0 ಮಾಡ್ಕೋಬೇಕು. ಪುಟ್ ಎಕ್ಸ್ ಈಕ್ವಲ್ ಟು 3 ಹಾಕ್ರಿ. ಪುಟ್ ಎಕ್ಸ್ ಈಕ್ವಲ್ ಟು 3 ಹಾಕಿದ್ರೆ ಎ ಬಿ 0 ಆಗುತ್ತೆ, ಸಿ ಉಳಿತೈತಿ. ಸೊ 3 ಈಕ್ವಲ್ ಟು ಸಿ ಇಂಟು ಎಕ್ಸ್ ಮೈನಸ್ 1. ಎಕ್ಸ್ ಮೈನಸ್ 1 ಅಂದರೆ 3 ಮೈನಸ್ 1. 3 ಮೈನಸ್ 1 ಏನಾಯ್ತು, 2 ಆಯ್ತು. ಸಿ ಇಂಟು 2 ಪ್ಲಸ್ ಎಕ್ಸ್ ಮೈನಸ್ 2. ಎಕ್ಸ್ ಮೈನಸ್ 2 ಅಂದರೆ 3 ಮೈನಸ್ 2 ಅಂದರೆ 1 ಆಯ್ತು. ಸೊ 1 ಇಂಟು 2 ಇಂಟು ಸಿ ಅಂದರೆ ಏನಾಯ್ತು, 2c. ಸೊ 2c ಈಕ್ವಲ್ ಟು 3 ಆದರೆ ಸಿ ಈಕ್ವಲ್ ಟು 3 ಡಿವೈಡೆಡ್ ಬೈ 2. ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ಬಂತ. ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ಬಂತು. ಸೊ ಮೂರನ್ನು ಎಲ್ಲಿ ಹಾಕ್ರಿ, ಇಕ್ವೇಷನ್ 1 ಒಳಗಡೆ ಹಾಕ್ರಿ. ಸರಿ, ಇಕ್ವೇಷನ್ 1 ಯಾವುದು ಇಲ್ಲಿ ನೋಡ್ರಿ ಮೇಲೆ ಸ್ಟಾರ್ಟಿಂಗ್ ಬರ್ಕೊಂಡಿದ್ದಲ್ಲ. ಸೊ ಇದು ಇಕ್ವೇಷನ್ 1. ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಇಕ್ವೇಷನ್ 1 ಒಳಗಡೆ ಹಾಕ್ರಿ, ಇಂಟಿಗ್ರೇಷನ್ ಮಾಡಿರಿ. ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂನ ಇಕ್ವೇಷನ್ 1 ಒಳಗಡೆ ಹಾಕಿ ಇಂಟಿಗ್ರೇಷನ್ ಮಾಡಿಬಿಟ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ಆನ್ಸರ್. ಇರುತ್ತೆ ಇದು. ಸೊ ಎಕ್ಸಸೈಸ್ 7.5 ನಾವು ಈ ಟೈಪ್ ಸಾಲ್ವ್ ಮಾಡ್ತೀವಿ. ಹೆಂಗೆ, ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್. ಏನು ಮಾಡ್ತೀವಿ, ಕೊಟ್ಟಿರೋ ಪ್ರಾಬ್ಲಮ್ನ ಪಾರ್ಷಿಯಲ್ ಫ್ರಾಕ್ಷನಾಗಿ ಡಿವೈಡ್ ಮಾಡ್ತೀವಿ. ಸೊ ಎ ಅಪಾನ್ ಸಮಥಿಂಗ್, ಬಿ ಅಪಾನ್ ಸಮಥಿಂಗ್, ಸಿ ಅಪಾನ್ ಸಮಥಿಂಗ್, ಹಿಂಗೆ ಡಿಪೆಂಡಿಂಗ್ ಆನ್ ದ ಪ್ಯಾಟರ್ನ್. ಅದು ಯಾವ ಪ್ಯಾಟರ್ನ್ ಐತಿ ಅದ್ರ ಪ್ಯಾಟರ್ನ್ ಮೇಲೆ ಏನು ಮಾಡ್ತೀವಿ, ಅದನ್ನು ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಅದನ್ನು ಎಲ್ ಸಿ ಎಮ್ ತೊಗೊಂಡು ಕಾಮನ್ ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡ್ಕೊತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂನ ಕಂಡುಹಿಡಿತೀವಿ. ಓಕೆ, ಕಂಡುಹಿಡಿದು ಅದರೊಳಗಡೆ ಹೊಳ್ಳೆ ಹಾಕ್ತೀವಿ. ಹಾಕಿ ನೆಕ್ಸ್ಟ್ ಏನು ಮಾಡ್ತೀವಿ, ಲಾಸ್ಟಿಗೆ ಇಂಟಿಗ್ರೇಷನ್ ಮಾಡ್ತೀವಿ. ತಿಳಿತಾ ಇದು? ಓಕೆ, ಸೊ ಐ ಹೋಪ್ 7.5 ತಿಳಿದಂತ ಅಂದ್ಕೊಂಡಿನಿ. ಓಕೆ, ಉಳ್ಕಿದ್ದೇನದಲ್ಲ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋ ಒಳಗಡೆ ಕಂಟಿನ್ಯೂ ಮಾಡೋಣ. ಓಕೆ, ಸ್ವಲ್ಪ ಲ್ಯಾಪ್ಟಾಪಿಂದು ಪ್ರಾಬ್ಲಮ್ ಐತಿ. ನಾ ಇದು ಬೇರೆ ಲ್ಯಾಪ್ಟಾಪ್ ಬೇರೆದವ್ರ ಲ್ಯಾಪ್ಟಾಪ್ ಯೂಸ್ ಮಾಡಿ ಮಾಡತ್ತೀನಿ. ಸೊ ಅದಕ್ಕೆ ನನ್ನ ಕಡೆ ಎಷ್ಟಾಗತ್ತೆ ಅಷ್ಟು ನಾ ಈಗ ವೀಡಿಯೋಸ್ ಮಾಡಿ ಹಾಕ್ತೀನಿ ಲ್ಯಾಪ್ಟಾಪ್ ಬರೋವರೆಗೂ. ನಾವು ಒಟ್ಟು ಯೂಟ್ಯೂಬ್ ಒಳಗಡೆ ವೀಡಿಯೋಸ್ ಹಾಕ್ತಿರ್ತೀನಿ. ಆದರೆ ಅದು ಸ್ವಲ್ಪ ಡ್ಯೂರೇಷನ್ ಸಣ್ಣದು, ಸ್ವಲ್ಪ ದೊಡ್ಡದು ಆಗ್ಬೋದು. ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊರಿ. ಒಳ್ಳೆ ಕರೆಕ್ಟ್ ಆದಮೇಲೆ ಆ್ಯಸ್ ಯೂಶುವಲ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಆನ್ಲೈನ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು.